ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ರಮೇಶ್ ಯೂಟ್ಯೂಬ್ ಚಾನಲ್. ಇದು ಗುರುಪ್ರವೇಶದ ವ್ಲಾಗ್ ಆಗಿರುತ್ತೆ. ನೀವು ನೋಡಿರೋ ಹಾಗೆ ಇದು ನಮ್ಮ ಅಕ್ಕರ ಮನೆ ಗುರುಪ್ರವೇಶ ಅಂತಂದರೆ ಫ್ಯಾಮಿಲಿ ರಿಲೇಟಿವ್ ಗುರುಪ್ರವೇಶದ ಬ್ಲಾಗ್ ಆಗಿರುತ್ತೆ. ಸೊ ಇದು ಬೆಳಗ್ಗೆನೇ ಆಲ್ರೆಡಿ ಸತ್ಯನಾರಾಯಣ ಪೂಜೆ ಮಾಡಿದರು. ಸೊ ನೈಟು ದೇವ್ರು ಕರೆಸ್ತಿದ್ರು, ಅಂದರೆ ಇದು ನಮ್ಮ ತಾತನ ಮನೆ ದೇವರು. ಸೊ ನೀವು ನೋಡ್ತಿರೋ ಹಾಗೆ ಬೆಳಗ್ಗೆನೇ ಅವರು ಸತ್ಯನಾರಾಯಣ ಪೂಜೆ ಮತ್ತು ಲಕ್ಷ್ಮೀ ಪೂಜೆ ಮಾಡಿದರು. ಸೊ ಈವ್ನಿಂಗಿಗೆ ದೇವ್ರು ಕರೆಸೋ ಪೂಜೆ ಮಾಡಿದರು. ಸೊ ಇದು ನೀವು ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ತಾತನ ಮನೆ ದೇವರು, ಅಂದರೆ ನಮ್ಮಮ್ಮ ಮನೆ ಕಡೆ ದೇವರು. ಸೊ ಅರ್ಕೆರೆ ಹುಚ್ಚಪ್ಪ, ಅರವಮ್ಮ ಮತ್ತು ಕತ್ತಿವರಸೆ ಮಾಡಿದರು. ಅದ್ರ ಜೊತೆಗೆ ಚನ್ನಪಣ್ಣದ ಒನ್ನಯ್ಯ ಮತ್ತು ದೊಡ್ಡಯ್ಯ ಇಷ್ಟು ದೇವರನ್ನು ಅವರು ಕರೆಸಿದ್ರು. ಸೊ ನೀವು ನೋಡ್ತಾ ಇದ್ದೀರಾ, ಇದು ಸಾಯಂಕಾಲ ಒಂದು 8 ಗಂಟೆ ಮೇಲೆ ಇದು ಫಂಕ್ಷನ್ ಸ್ಟಾರ್ಟ್ ಆಗಿದ್ದು. ಅಂದರೆ ಸಾಯಂಕಾಲ 5 ಗಂಟೆಲೇ ಊರಿಂದ ಬಂದಿದ್ರು ಅವರು. ಸೊ ಊರಿಂದ ಬಂದಿದ ತಕ್ಷಣ ಅದೇ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಬೇಕಾಗುತ್ತಲ್ಲ, ಸೊ ಅಲಂಕಾರ ಎಲ್ಲದನ್ನು ಮಾಡಿ ಸೊ ಮೆರವಣಿಗೆ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 8-8:15 ಆಗಿತ್ತು. ಸೊ ನಮ್ಮಮ್ಮ ಸೈಡೆಲ್ಲ ಈ ರೀತಿಯೇ ಮಾಡೋದು. ಸೊ ದೇವ್ರ ಮೆರವಣಿಗೆ ಅಂತೂ ತುಂಬ ದಿವಸ ಆಗೋಗಿತ್ತು, ತುಂಬ ದಿವಸ ಏನು ವರ್ಷಾನ್ಗಟ್ಲೆ ಆಗೋಗಿತ್ತು. ಸೊ ಅಲ್ಲಿ ನಂದಿಕಂಬ ಮತ್ತು ದೇವರು ಇಬ್ಬರೂ, ಗಂಡು ದೇವರು ಮತ್ತು ಹೆಣ್ಣು ದೇವರು ಮೂರೂ, ಅದ್ರ ಜೊತೆಗೆ ಕತ್ತಿ ವರ್ಸೆನೂ ಮೆರೆಸ್ತಾ ಇದ್ರು. ನೀವು ನೋಡ್ತಾ ಇದ್ದೀರಾ. ಸೊ ಇದಾದ ನಂತರ ಇಲ್ಲಿ ಮನೆ ಹತ್ರ ಫುಲ್ಲು ಮೆರವಣಿಗೆ ಎಲ್ಲ ಮಾಡಿಬಿಟ್ಟು ಸೊ ಅಲ್ಲಿಂದ ಅವರು ದೇವಸ್ಥಾನಕ್ಕೆ ತೊಗೊಂಡೋಗ್ತಾರೆ. ಅಲ್ಲಿ ಗಂಗಾಸ್ನಾನ ಮಾಡಿಬಿಟ್ಟು ಅದಾದ ನಂತರ ಚನ್ನಪಣ್ಣದ ಒನೆಯ ದೊಡ್ಡಯ್ಯನೂ ಅಲ್ಲೇ ಇತ್ತು. ಸೊ ಹಾಗಾಗಿ ಇಲ್ಲಿ ಮುಗಿಸ್ಕೊಂಡು ಫುಲ್ಲು ಮೆರವಣಿಗೆ ಎಲ್ಲ ಮಾಡಿದ ನಂತರ ಮನೆ ಹತ್ರ ಅಲ್ಲಿಂದ ಡೈರೆಕ್ಟಾಗಿ ದೇವಸ್ಥಾನದ ಹತ್ರ ಹೋಗ್ತಾರೆ ಅವರು. ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಈ ರೀತಿ ನೋಡ್ತಾ ಇದ್ವಿ. ಬಟ್ ಇವಾಗೆಲ್ಲ ಗುರುಪ್ರವೇಶ ಮಾಡಿದಾಗೆಲ್ಲ ದೇವರನ್ನ ಕರೆಸ್ತಾರೆ, ಅಂದರೆ ಮನೆ ದೇವರನ್ನ ಕರೆಸಿ ಮೆರವಣಿಗೆ ಮಾಡಿಸಿ ಪೂಜೆ ಮಾಡ್ತಾರೆ. ಸೊ ಅದೇ ರೀತಿ ಒಬ್ಬೊಬ್ಬರು ಹೆಂಗೆ ಅವ್ರವ್ರ ಮನೆ ದೇವ್ರುಗಳಿರುತ್ತೋ ಹಂಗಂಗೆ ಕರೆಸಿ ಪೂಜೆ ಮಾಡಿಸ್ತಾರೆ. ಅಂದರೆ ಎಲ್ಲರಿಗೂ ಒಂದು ಆಸೆ ಇರುತ್ತಲ್ವ, ಮನೆ ಕಟ್ಟಿದಾಗ ನಾವು ಮನೆ ದೇವ್ರುಗಳನ್ನ ಕರೆಸ್ಬೇಕು, ಪೂಜೆ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿರ್ತಾರಲ್ಲ. ಸೊ ಹಾಗಾಗಿ ಮಾಡ್ತಾರೆ. ಸೊ ಇದನ್ನೆಲ್ಲ ನೋಡ್ತಾ ನಾವು ಚಿಕ್ಕ ವಯಸ್ಸಿನಿಂದ ಇದ್ದಾಗಲೂ ಇವರೇನೇ ಮೆರೆಸ್ತಾ ಇದ್ದಿದ್ದು. ಸೊ ಇವಾಗ್ಲೂ ಇವರೇನೇ ಮೆರೆಸ್ತಾ ಇದ್ದಾರೆ. ಅಂದರೂ ನೋಡೋಕ್ಕಿದ್ದನ್ನೆಲ್ಲ ಒನ್ಸ್ ಇನ್ ಟೈಮ್ ಅಂತ ಅಂದಾಗ ನೋಡೋಕ್ಕಿದ್ದೆಲ್ಲ ಒಂಥರ ಚಂದ. ಸೊ ನಾನು ಆಗಲೇ ಹೇಳ್ದಾಗೆ ಇಲ್ಲಿ ನಂದಿಕಂಬ ಮತ್ತು ಕತ್ತಿ ವರಸೆ ಅದು ಎರಡು ಹೆಣ್ಣು ದೇವರು ಮತ್ತು ಗಂಡು ದೇವರು ಎರಡನ್ನೂ ಮೆರೆಸಿದ ನಂತರ ಅವರು ದೇವಸ್ಥಾನಕ್ಕೆ ತೊಗೊಂಡು ಹೋಗ್ತಾರೆ. ದೇವಸ್ಥಾನದಲ್ಲಿ ಅಲ್ಲಿ ಇನ್ನೂ 2 ದೇವ್ರುಗಳಿದೆ ಅಲ್ಲ, ಎಲ್ಲದನ್ನು ಸೇರಿಸಿ ಅದೇ ನಾನು ಹೇಳಿದಾಗೆ ಗಂಗಾಸ್ನಾನ ಎಲ್ಲನೂ ಮುಗಿಸ್ಬಿಟ್ಟು ಅಲ್ಲಿ ಆರತಿ ಮಾಡ್ತಾರೆ. ಅಲ್ಲಿ ಆರತಿ ಮಾಡಿದ ನಂತರ ನೆಕ್ಸ್ಟು ಅಲ್ಲಿಂದ ಮತ್ತೆ ವಾಪಸ್ಸು ರಿಟರ್ನ್ ಮನೆಗೇ ತೊಗೊಂಬರ್ತಾರೆ, ಹೇಳಿದ್ನಲ್ಲ. ಸೊ ನೋಡಿ, ಅದೇ ರೀತಿ ನಾರ್ಮಲ್ ಒಂಬಾಳೆ ಕಳಸ, ಅದ್ರ ಜೊತೆಗೆ ಎಲ್ಲರೂ ದೇವಸ್ಥಾನದ ಹತ್ರ, ಅಂದರೆ ರೋಡಲ್ಲಿ ಮೆರೆಸ್ಕೊಂಡು ಹಾಗೆ ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ದೇವಸ್ಥಾನ ಯಾವ ದೇವಸ್ಥಾನ ಅಂತ ಅಂದರೆ ಆಂಜನೇಯನ ದೇವಸ್ಥಾನ. ಆ್ಯಕ್ಚುಲಿ ಇದು ನಡೀತಾ ಇರೋದು ಗುರುಪ್ರವೇಶ ಲೆಗ್ಗೇರಿನಲ್ಲಿ. ನೀವು ನೋಡ್ತಾ ಇದ್ದೀರಾ ನಮ್ಮ ಬಾಸ್ ಜೈ ಶ್ರೀರಾಮ್. ಸೊ ಅಲ್ಲಿ ದೇವ್ರುಗಳನ್ನ ಒಳಗಡೆ ಬಿಟ್ಟು ಅಲ್ಲಿ ನೆಕ್ಸ್ಟು ಅಲ್ಲಿ ದೇವಸ್ಥಾನದಲ್ಲಿ ಆರತಿ ಮಾಡಿದ ನಂತರ ನೆಕ್ಸ್ಟ್ ಮತ್ತೆ ಅಲ್ಲಿಂದ ಫುಲ್ ಎಲ್ಲ ದೇವರುಗಳು ಮೆರವಣಿಗೆ ಮಾಡಿಕೊಂಡು ರಿಟರ್ನ್ ಹಂಗೆ ಮನೆಗೇ ವಾಪಸ್ ಬರ್ತಾರೆ. ಸೊ ನೀವು ನೋಡ್ತಾ ಇದ್ದೀರಾ, ನಮ್ಮ ಅಮ್ಮನೂರ ಕಡೆ ಈ ರೀತಿ ಆರತಿ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ ನಂದಿ ಕಂಬಕ್ಕೆ ಆರತಿ ಬೆಳಗ್ತಾ ಇದ್ದಾರೆ. ಬೆಳಗಿದ ನಂತರ ನೆಕ್ಸ್ಟು ಎಲ್ಲ ದೇವರುಗಳು ಆಚೆ ಬರ್ತಾರೆ. ಅಲ್ಲಿ ಒಳಗಡೆ ಅದೇ ಗಂಗಾಸ್ನಾನ ಎಲ್ಲ ಮಾಡಿದ ನಂತರ ನೆಕ್ಸ್ಟು ಅಲ್ಲಿಂದ ಹೊರಗಡೆ ಬಂದಿದ್ದ ನಂತರ ಅಲ್ಲಿ ದೇವಸ್ಥಾನವನ್ನು ನೆರೆಸ್ತಾರೆ. ಅದು ನೆರೆಸಿದ ನಂತರ ನೆಕ್ಸ್ಟು ಅಲ್ಲಿಂದ ಮೆರೆಸ್ಕೊಂಡೆ ರಿಟರ್ನು ಮನೆ ಹತ್ರ ಬರ್ತಾರೆ. ಸೊ ಪಟಾಕಿ ಎಲ್ಲ ಫುಲ್ ಚೆನ್ನಾಗಿ ಬ್ಲಾಸ್ಟ್ ಮಾಡಿದರು. ಸೊ ಅಷ್ಟರೊಳಗಡೆ ನಾವು ಊಟ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಕ್ಕ ಎಲ್ಲರೂ ನಮ್ಮಮ್ಮ ಎಲ್ಲ ಊಟಕ್ಕೆ ಬಂದುಬಿಟ್ವಿ. ಸೊ ಊಟ ಮುಗಿಸಿದ ನಂತರ ನಾವು ಕರೆಕ್ಟಾಗಿ ಊಟ ಮುಗಿಸೋ ಟೈಮ್ ಅಷ್ಟರಲ್ಲಿ ಕರೆಕ್ಟಾಗಿ ಅಲ್ಲಿ ದೇವ್ರ ಮೆರವಣಿಗೆನೂ ಅಲ್ಲಿಂದ ಬಂತು. ಸೊ ಇವ್ರು ನೋಡಿ ಚನ್ನಪಣ್ಣದ ಒನೆಯ ಮತ್ತು ದೊಡ್ಡಯ್ಯ ಆ ದೇವ್ರುಗಳು ಇವರನ್ನ ಮೆರೆಸ್ತಾ ಇರೋದು. ಸೊ ಇದೆಲ್ಲ ಫುಲ್ ಮೆರವಣಿಗೆ ಎಲ್ಲ ಆಗಿದ ನಂತರ ಡೈರೆಕ್ಟ್ ಅವ್ರಿಗೆ ದೃಷ್ಟಿ ಎಲ್ಲ ಆಗಿರುತ್ತಲ್ಲ ಅಂತ ಅಂದ್ಬಿಟ್ಟು ಕಾಯೆಲ್ಲ ನೀವಣಿಸ್ಬಿಟ್ಟು ಅಲ್ಲಿ ಹೊಡೆದಿದ ನಂತರ ನೆಕ್ಸ್ಟು ಅಲ್ಲೇ ದೇವ್ರನ್ನ ಇಟ್ಬಿಟ್ಟು ದೇವ್ರ ಹತ್ರ ಇರೋ ಹೂವನ್ನೆಲ್ಲ ಎಲ್ಲದನ್ನು ಪ್ರಸಾದದ ರೂಪದಲ್ಲಿ ಸೊ ಕೊಡ್ತಾರೆ. ಸೊ ಈ ರೀತಿ ಆಗಿತ್ತು ಗುರುಪ್ರವೇಶದ ವ್ಲಾಗು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ, ಇನ್ನೂ ಇದೇ ರೀತಿ ವಿಡಿಯೋ ಮಾಡಬೇಕಾದಲ್ಲಿ ಸೊ ಪ್ಲೀಸ್ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಸೊ ಯಾರ್ಯಾರು ನನ್ನ ವೀಡಿಯೋನ ನೋಡಿದ್ದಾರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಆಲ್.